ಬಾಸು ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಮೊದಲನೇ ಅಪ್ಡೇಟ್ಗೆ ಹೋಗ್ಬಿಡೋಣ. RCB ಹೋಮ್ ಕಮಿಂಗ್ ಏನೇ ಹೇಳ್ಬಿಡ್ತೀನಿ. ಮೊದಲನೇ ಅಪ್ಡೇಟು ಬರ್ತಾವ್ರಪ್ಪ, ಒಬ್ಬೊಬ್ಬರೇ ಬರ್ತಾವ್ರೆ. ಬಿಟ್ಟು ಹೊಡಿತಾವ್ರೆ ನಮ್ಮ RCB. ಆ್ಯಂಡ್ ಸಿಕ್ಕಾಪಟ್ಟೆ ಎಲಿವೇಶನು ಬಿಲ್ಡಪ್ನ ಕೊಟ್ಟಿದ್ದು ಯಾರಿಗೆ ಅಂತ ಅಂದರೆ ಅದು ವಿರಾಟ್ ಕೊಹ್ಲಿ ಅವರ ಅರೈವಲ್ಗೆ. ಮುಂಚೆನೇ ಗೊತ್ತಾಗೋಗ್ಬಿಟ್ಟಿದ್ದೇನೆ ರಾತ್ರಿನೇ ಬಂದಿದ್ದಾರೆ ಅಂತ. ಇವಾಗ ಜಸ್ಟ್ ಪೋಸ್ಟ್ನ ಹಾಕಿದರೆ ವಿರಾಟ್ ಕೊಹ್ಲಿ ಅವರು ಸ್ಟೈಲಿಶ್ ಆಗಿ ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಪೋಸ್ನ ಹಾರ್ದಿಕ್ ಪಾಂಡ್ಯ ಅವ್ರು ಕೊಡ್ತಾರಲ್ಲ ಆ ಥರ ಒಂದು ಪೋಸ್ನ ಕೊಟ್ಟಿದ್ದಾರೆ. ಸೊ ಒಂಥರ ಇವ್ರದೇ ಒಂಥರ ಡಿಫ್ರೆಂಟ್ ಕೈಂಡ್ ಆಫ್ ಪೋಸು ಥರ ಕಾಣಿಸ್ತಾ ಇದೆ. ಇದು ನೋಡ್ತು ಅಂದಾಗ ಕೃಣಾಲ್ ಪಾಂಡ್ಯ ಅವರು ಏನೋ ಒಂದು ಸೈಕ್ ಡೈಲಾಗ್ ಬೇರೆ ಹೊಡೆದಿದ್ದಾರೆ, ಅದನ್ನು ರೀಲ್ ಕೂಡ ಅಪ್ಲೋಡ್ ಮಾಡಿದ್ದಾರೆ. ಆ್ಯಂಡ್ ವೆಂಕಟೇಶ್ ಅಯ್ಯರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಮುಂಚೆನೇ ಬಂದಿದ್ದಾರೆ ಇವರೆಲ್ಲ ಒಂದೊಂದೇ ಪೋಸ್ಟ್ನ ಬಿಡ್ತಾ ಇದ್ದಾರೆ ಅಷ್ಟೇ. ಆ್ಯಂಡ್ ಚಿಕ್ಕ ಹುಡುಗ ಆಗಿರುವಂಥ ಕನಿಷ್ಕ್ ಚೌಹಾನ್ ಅವರು ಎಂಟ್ರಿ ಕೊಡ್ತು ಅಂತಂದರೆ ಈ ಕಡೆಯಿಂದ ಇನ್ನೊಬ್ಬ ಚಿಕ್ಕ ಹುಡುಗ ಸಾತ್ವಿಕ್ ಅವರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಆಮೇಲೆ ಸ್ವಪ್ನಿಲ್ ಸಿಂಗ್ ಅವರು ಕೂಡ ಎಕ್ಸ್ಪೀರಿಯೆನ್ಸ್ನ ತೊಗೊಂಬರ್ತಾ ಇದ್ದಾರೆ ಅಂತ ಎಂಟ್ರಿ ಕೊಟ್ಟಿದ್ದಾರೆ, ತೋರಿಸಿದ್ದಾರೆ RCB ಅವರು. ಸೊ ಇಷ್ಟು ಜನದ ಎಂಟ್ರಿ ಅಂತೂ ಆಗಿದೆ. ಒಬ್ಬೊಬ್ರದ್ದೇ ಮಾಡ್ತಾ ಇದ್ದಾರೆ. 25 ಜನದ್ದು ಮಾಡಬೇಕಲ್ಲ, ಅವ್ರಿಗೂ ಪಾಪ ಸುಸ್ತಾಗುತ್ತೆ, ಅದಕ್ಕೆ ಬಿಟ್ಟು ಹೊಡಿತಾವ್ರೆ. ಅಪ್ಡೇಟ್ ನಂಬರ್ 2, ಫ್ಯಾಫ್ ಡು ಪ್ಲೆಸಿಸ್ ಈ ಸೀಸನ್ದು ಒಂದು ಗ್ರೇಟೆಸ್ಟ್ ಪ್ರೊಡಿಕ್ಷನ್ ಹೇಳಿದ್ದಾರೆ RCB ಮೇಲೆ. RCBಗೆ ಏನೋ ಅವ್ರಿಗೆ ಅನ್ನಿಸ್ತಾ ಇದೆಯಂತೆ RCB ಈ ಸೀಸನು ಮತ್ತೆ ಟಾಪ್ 4ಗೆ ಕ್ವಾಲಿಫೈ ಆಗುತ್ತೆ. ಸ್ಕ್ವಾಡ್ನ ನೋಡ್ತಾ ಅಂದರೆ ನನಗೆ ಒಂದು ಗಟ್ ಫೀಲಿಂಗ್ ಇದೆ, ಮತ್ತೆ ಟಾಪ್ 4ಗೆ ಹೋಗುತ್ತೆ, ಮತ್ತೆ ಟ್ರೋಫಿ ಹೊಡೆಯುತ್ತೆ. ಬ್ಯಾಕ್ ಟು ಬ್ಯಾಕ್ ಸೀಸನ್ಸು RCB ಗೆಲ್ಲುತ್ತೆ ಅಂತ ಫ್ಯಾಫ್ ಡು ಪ್ಲೆಸಿಸ್ ಅವರು ಅವರ ಒಂದು ಬೋಲ್ಡ್ ಪ್ರಿಡಿಕ್ಷನ್ ಮಾಡ್ತಾ ಇದ್ದಾರೆ. ಒಂದು ವೇಳೆ ಈ ಥರ ಏನಾದರೂ ಆಗೋಗ್ಬಿಡ್ತು ಅಂತಂದರೆ RCB ಫ್ಯಾನ್ಸ್ಗಳೆಲ್ಲ ಹೋಗ್ಬಿಟ್ಟು ಬಗ್ಸ್ಬಿಟ್ಟು ಬಾಯಿಗೆ ಸಕ್ಕರೆ ಓದ್ಬಿಡ್ತಾರೆ ಅಷ್ಟೇ ಅಲ್ಲಿ. ಯಾಕಂದರೆ ಈ ಥರ ಪ್ರಿಡಿಕ್ಷನು ಯಾರೂ ಮಾಡಿಲ್ಲ ಅಂತಲ್ಲ, ಹೋಪ್ಸ್ ಇದೆ ಖಂಡಿತ. RCB ಥರ ಸ್ಟ್ರಾಂಗೆಸ್ಟ್ ಟೀಮು ಇಡೀ ಒಂದು IPL ಕಾಣಿಸ್ತಾ, ಈ IPL ಕಾಣಿಸ್ತಾ ಇಲ್ಲ. ಸೊ ಖಂಡಿತ ಹೋಪ್ಸ್ ಅಂತೂ ಇಟ್ಕೊಬೋದು. ಯಾವ ಥರ ಮುಂಬೈ ಇಂಡಿಯನ್ಸು ಕಾಣಿಸ್ತಾ ಇತ್ತು ಆ ಒಂದು 2017, 18, 19 ಆ ಥರ ಟೈಮಲ್ಲಿ ಕಾಣಿಸ್ತಿತ್ತಲ್ಲ ಮುಂಬೈ ಇಂಡಿಯನ್ಸು, ಆ ಥರ RCB ಕಾಣಿಸ್ತಾ ಇದೆ. ಸೊ ಹೋಪ್ಸ್ ಅಂತೂ ಖಂಡಿತ ಇದೆ RCB ಮತ್ತೆ ಟ್ರೋಫಿ ಗೆಲ್ಲುತ್ತೆ ಅಂತ ಈ ಸೀಸನ್. ಅಪ್ಡೇಟ್ ನಂಬರ್ 3, ಮಹೇಂದ್ರ ಜಯವರ್ಧನೆ ಅವರು ಮಾತಾಡಿದ್ದಾರೆ. ರೋಹಿತ್ ಶರ್ಮಾ ಇಂಪ್ಯಾಕ್ಟ್ ಪ್ಲೇಯರ್ ಅಲ್ಲ ಅಮ್ಮ, ಈ ಸೀಸನ್ನು ರೋಹಿತ್ ಶರ್ಮಾ ಇಂಪ್ಯಾಕ್ಟ್ ಪ್ಲೇಯರ್ ಅಲ್ಲ ಅಂತ ಹೇಳಿದ್ದಾರೆ. ಸೊ ಇದು ಮುಂಚೆ ನಮಗೆ ಅಪ್ಡೇಟ್ ಬಂದಿತ್ತು, ರೋಹಿತ್ ಶರ್ಮಾ ಅವರು ಒಂದು ಕಂಡೀಷನ್ ಹಾಕಿದ್ದಾರೆ ಅಂತ ಮುಂಬೈ ಇಂಡಿಯನ್ಸ್ಗೆ. ಅದೇ ನಾನು ಇಂಪ್ಯಾಕ್ಟ್ ಪ್ಲೇಯರಾಗಿ ಆಡೋದಿಲ್ಲ, ನಾನು ನಾರ್ಮಲ್ ಪ್ಲೇಯರಾಗಿ ಆಡ್ತೀನಿ, ಫೀಲ್ಡಿಂಗು ಮಾಡಬೇಕು, ನಾನು 20 ಓವರ್ ಫೀಲ್ಡಿಂಗ್ ಮಾಡ್ತೀನಿ ಆ್ಯಂಡ್ 20 ಓವರ್ ಬ್ಯಾಟಿಂಗ್ ಆಡ್ತೀನಿ, ಎಲ್ಲ ಅಬಿಲಿಟಿ ನನಗಿದೆ ಅಂತ ಹೇಳಿದರೆ ಅವ್ರನ್ನೇ ಅಂತ ಒಂದು ಅಪ್ಡೇಟ್ ಬಂದಿತ್ತು. ಸೊ ಇದ್ರ ರಿಲೇಟೆಡ್ ಜಯವರ್ಧನ್ ಅವರು ಕ್ಲಾರಿಟಿ ಕೊಟ್ಟಿದ್ದಾರೆ. ರೋಹಿತ್ ಶರ್ಮಾ ಇಂಪ್ಯಾಕ್ಟ್ ಪ್ಲೇಯರ್ ಅಲ್ಲ, ಲಾಸ್ಟ್ ಸೀಸನ್ ಅವ್ರು ಏನಕ್ಕೆ ಇಂಪ್ಯಾಕ್ಟ್ ಪ್ಲೇಯರಾಗಿ ಆಡಿಸಿದ್ವಿ ನಾವು ಅಂತಂದರೆ ಅವ್ರಿಗೆ ಸ್ವಲ್ಪ ನಿಗಲಿತ್ತು, ಅವರಿಗೆ ಒಂದು ಸ್ವಲ್ಪ ಸಮಸ್ಯೆ ಇತ್ತು, ಫಿಸಿಕಲ್ ಸಮಸ್ಯೆ ಇತ್ತು ಅವರಿಗೆ. ಏನವ್ರಿಗೆ ಸಮಸ್ಯೆ ಇತ್ತು ಅಂತ ಅವರೇನು ಹೇಳ್ಕೊಂಡಿರಲಿಲ್ಲ. ಯಾಕಪ್ಪ ಆಡಲಿಲ್ವನಪ್ಪ ಅಲ್ಲಿ ಚಾಂಪಿಯನ್ಸ್ ಟ್ರೋಫಿನ ಆಡಲಿಲ್ಲ, 50 ಓವರ್ ಆಡಿಬಿಟ್ರು, ಇಲ್ಲಿ ಇವರಿಗೆ ಫಿಸಿಕಲ್ ಆಗೇನೋ ಫಿಟ್ ಇಲ್ಲ, ಹಂಗಿಲ್ಲ ಅಂದರೆ ನಂಬೋ ಅಂತ ಮಾತಾ ಅದು ಅಂತ ಕೇಳ್ಬೋದು. ಅದೇ ಅವರವರೇ ಡಿಸೈಡ್ ಮಾಡ್ಕೊಂಡ್ರು ಒಂಥರ ಕಾಣಿಸ್ತೆ ಮುಂಬೈ ಇಂಡಿಯನ್ಸ್ ಅವರು. ಬಟ್ ಇವಾಗ ಅವರು ಪರ್ಫೆಕ್ಟ್ಲಿ ಫಿಟ್ಟಾಗಿ ಹೋಗ್ಬಿಟ್ಟಿದ್ರಲ್ಲ ಅವರು, ಶರ್ಟ್ಲೆಸ್ ಎಲ್ಲ ಬರ್ತಾರೋ ಅಂತ ರೋಹಿತ್ ಶರ್ಮಾನ ಇವರು ಫಿಟ್ ಇಲ್ಲ ಅಂತಂದರೆ ಹೆಂಗೆ? ಹಂಗೆಲ್ಲ ಹೇಳೋವಂಥ ಸೀನೇ ಇಲ್ಲ, ಮಾತೇ ಇಲ್ಲ. ರೋಹಿತ್ ಶರ್ಮನ ಹೇಳಿದರೆ ನಾನು ಜೆನ್ಯೂನ್ ಪ್ಲೇಯರ್ ಆಗಿ ಆಡ್ತೀನಿ, ಇಂಪ್ಯಾಕ್ಟ್ ಪ್ಲೇಯರ್ ಅಲ್ಲ ಅಂತ. ಸೊ ಆದ್ದರಿಂದ ಈ ಒಂದು ಸೀಸನ್ ಏನಿದೆ ಸ್ಪೆಷಲ್ ಆಗಿರುತ್ತೆ, ಯಾಕಂದರೆ 20 ಓವರು ಫೀಲ್ಡಿಂಗ್ನ ನಾವು ರೋಹಿತ್ ಶರ್ಮಾ ಅವ್ರನ್ನ ನೋಡ್ಬೋದು. ಅಪ್ಡೇಟ್ ನಂಬರ್ 4, ರವಿ ಅಶ್ವಿನ್ ಅವರು ಇಲ್ಲಿ ಬ್ಯಾಕ್ ಮಾಡಿದರೆ ಗೌತಮ್ ಗಂಭೀರ್ ಅಣ್ಣನ ಆಸ್ ಎ ಕೋಚ್. ಅವ್ರು ಹೇಳ್ತಾರೆ ಇಲ್ಲ ಗುರು, ಇಲ್ಲಿ ದ್ವಂದ್ವ ಇದೆ. ನನಗೂ ಗೊತ್ತು ಗೌತಮ್ ಗಂಭೀರ್ನ ಕಂಡ್ರೆ ಸುಮಾರು ಜನಕ್ಕೆ ಆಗೋದಿಲ್ಲ, ಸುಮಾರು ಜನಕ್ಕೆ ಆಗುತ್ತೆ, ಸುಮಾರು ಜನಕ್ಕೆ ಆಗೋದಿಲ್ಲ, ದ್ವಂದ್ವ ಅಂತೂ ಇದೆ. ಇಲ್ಲಿ ಅವ್ರು ಏನೇ ಮಾಡಿದ್ರು ಕೂಡ ಕ್ರಿಟಿಸೈಸ್ ಮಾಡೋರು ಸ್ವಲ್ಪ ಜನ. ವರ್ಲ್ಡ್ ಕಪ್ ಗೆದ್ರೂ ಕೂಡ ಇಲ್ಲ ಗುರು ಗಂಭೀರಣ್ಣ ಏನಿಲ್ಲ ಏನು ಕೋಚು ಡಬ್ಬಾ ಕೋಚು ಅಂತ ಹೇಳೋರು ಸ್ವಲ್ಪ ಜನ. ಇನ್ನೂ ಕೆಲವರು ಅವರ ವರ್ಸ್ಟ್ ಪರ್ಫಾರ್ಮೆನ್ಸ್ ಇರುತ್ತಲ್ಲ ಅವಾಗ ಮಾತಾಡ್ತಾರೆ, ಕೆಲವರು ಬೆಸ್ಟ್ ಪರ್ಫಾರ್ಮೆನ್ಸ್ ಇತ್ತಲ್ಲ ಅಂದರೆ ಅವ್ರ ಬೆಸ್ಟ್ ಕೋಚಿಂಗ್ ಇರೋ ಟೈಮಲ್ಲೂ ಕೂಡ ಮಾತಾಡ್ತಾರೆ. ಸೊ ನಾನು ನೋಡಿರೋದು ಗೌತಮ್ ಗಂಭೀರ್ ಏನು ಅಂತ ಅಂದರೆ ಅವರು ಟೀಮ್ ಬಗ್ಗೆ ಯೋಚನೆ ಮಾಡ್ತಾರೆ ಯಾವಾಗಲೂ, ಒಬ್ಬ ಪ್ಲೇಯರ್ ಬಗ್ಗೆ ಯೋಚನೆ ಮಾಡೋದಿಲ್ಲ. ಟೀಮ್ಗೆ ಏನಾಗಬೇಕು, ಟೀಮ್ಗೆ ಏನು ಒಳ್ಳೆಯದಾಗುತ್ತೆ, ಟೀಮ್ ಅನ್ನೋದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಇಂಡಿವಿಜುವಲ್ಸ್ ಬಗ್ಗೆ ಅವ್ರು ಫೋಕಸ್ಸೇ ಮಾಡೋದಿಲ್ಲ. ಎಲ್ಲರೂ ಕೂಡ ಒಂದೇ ರೀತಿ ನೋಡ್ತಾರೆ ಅವರು. ನಾನು ಇದನ್ನು ನೋಡಿದ್ದೀನಿ ಗೌತಮ್ ಗಂಭೀರ್ ಅವರ ಕೋಚಿಂಗಲ್ಲಿ ಅಂತ ಸ್ವತಃ ಅವರೇ ಹೇಳಿದ್ದಾರೆ. ಅವ್ರು ಆಡಿದ್ರಪ್ಪ ಗೌತಮ್ ಗಂಭೀರ್ ಅವರ ಕೋಚಿಂಗಲ್ಲಿ, ಅದಕ್ಕೋಸ್ಕರ ಅವ್ರಿಗೆ ಏನೋ ಈ ಥರ ಅನಿಸಿದೆ ಅಂತ ಕಾಣಿಸೋದಕ್ಕೋಸ್ಕರ ಅವರ ಅಭಿಪ್ರಾಯನ ಹೇಳಿದ್ದಾರೆ. ಅವ್ರ ಅಭಿಪ್ರಾಯ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಗೌತಮ್ ಗಂಭೀರ್ ಅವ್ರ ಕಣ್ಣಿಗೆ ಒಳ್ಳೆಯವರ ಕಾಣಿಸಿರ್ಬೋದು. ಅಪ್ಡೇಟ್ ನಂಬರ್ 5, MS ಧೋನಿ ಅವರ ಬಗ್ಗೆ ಮಾತಾಡಿದ್ದಾರೆ. AB ಡಿವಿಲಿಯರ್ಸ್ ಹೇಳ್ತಾರೆ MS ಧೋನಿಗೆ ದ ಗುರು ಆಫ್ ಕ್ರಿಕೆಟ್, ದ ಗಾಯ್ ವಿತ್ ಆಲ್ ದ ಟ್ರೋಫೀಸ್, ದ ಗಾಯ್ ವಿತ್ ಆಲ್ ದ ನಾಲೆಡ್ಜ್ ಅಂತ. ನಾಲೆಡ್ಜ್ ಯಾರಿಗೆ ಜಾಸ್ತಿ ಇದೆ ಅಂತಂದರೆ ಧೋನಿಗೆ ಕ್ರಿಕೆಟಲ್ಲಿ. ಆ್ಯಂಡ್ ಟ್ರೋಫೀಸ್ ಯಾರು ಜಾಸ್ತಿ ಗೆದ್ದಿರ ಅಂದರೆ ಅದು ಧೋನಿನೇ. ಎಲ್ಲ ಟ್ರೋಫೀಸು ಕೂಡ ಬರೋ ಟ್ರೋಫೀಸ್ ಎಲ್ಲ ಅವ್ರ ಹತ್ರ ಇದೆ, ಆ್ಯಸ್ ಎ ಕ್ಯಾಪ್ಟನ್ ಆಗಿದೆ. ಸೊ ಅದಕ್ಕೋಸ್ಕರ ಧೋನಿಗೆ ಕ್ರೆಡಿಟ್ನ ಕೊಟ್ಟಿದ್ದಾರೆ. ಆ್ಯಂಡ್ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ T20s ಅಂತ ಬಂದಾಗ ಅವರು ಜಸ್ಪ್ರೀತ್ ಬುಮ್ರಾನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಇಲ್ಲ ಗುರೋ ಬುಮ್ರಾ ಅಂತ ಅಂದರೆ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್. ಇಲ್ಲಿ ವಿಚಿತ್ರ ಏನು ಅಂತಂದರೆ ಬುಮ್ರಾ ಅವರು ಒಂದ್ಸಲಿನೂ ಕೂಡ IPL ಪರ್ಪಲ್ ಕ್ಯಾಪ್ನ ಗೆದ್ದಿಲ್ಲ. ಬಟ್ ಆದ್ರೂ ಕೂಡ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್. IPL ವಿಚಾರ ಮಾತ್ರ ಅಂತಲ್ಲ, T20s ಅಂತ ಬಂದಾಗ ಅವರೇ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಅಂತ
ಅವರು ಹೇಳಿದ್ದಾರೆ. ಬ್ಯಾಟರ್ಸ್ಗಳನ್ನ ಯಾರನ್ನೂ ಪಿಕ್ ಮಾಡಿಲ್ಲ, ಬೌಲರ್ನ ಪಿಕ್ ಮಾಡಿದ್ದಾರೆ. ಅಪ್ಡೇಟ್ ನಂಬರ್ 6, ರಾಜಸ್ಥಾನ್ ರಾಯಲ್ಸ್ ಬಗ್ಗೆ ಸಂಜು ಸ್ಯಾಮ್ಸನ್ ಅವರು ಮಾತಾಡಿದ್ದಾರೆ. ಅವರು ಮಾತಾಡಲ್ಲ ಅಂತಂದ್ರೂ ಕೂಡ ಜನಗಳು ಬಿಡಬೇಕಲ್ಲ, ಪ್ರೆಸ್ ಅವ್ರು ಬಿಡಬೇಕಲ್ಲ, ಅದೇ ಕ್ವಶನ್ನ ಕೇಳ್ತಾರೆ. ಇವಾಗ ನಾನು ಡವ್ ಏನಾರು ಓಡೋದು ಅಂತಾನೆ, ನೀನು ಡವ್ ಯಾಕೆ ಓಡೋದು ಅಂತ ಬಂದು ಫ್ರೆಂಡ್ಸ್ ಎಲ್ಲ ಕೇಳಲ್ವಾ? ಅದೇ ಥರ ಅವರು ಕೂಡ ಕೇಳ್ತಾರೆ, ಯಾಕೆ ಕೊಡ್ಬಂತು, ಯಾಕೆ ಬಿಟ್ಟು ಬಂದೆ ಅಂತ ಅವರು ಕೂಡ ಕೇಳ್ತಾರೆ. ಸೊ ಅದಕ್ಕೊಂದು ಉತ್ತರ ನಾನು ಕೊಟ್ಟಿದ್ದಾರೆ. ನಾನು ರಾಜಸ್ಥಾನ್ ರಾಯಲ್ಸ್ನ ಬಿಟ್ಟಿರ್ಬೋದು, ಅದು ನನ್ನ ಟೀಮೇನೆ. ಆ ಥರ ಎಲ್ಲ ಸಿಂಪತಿ ಡೈಲಾಗೆಲ್ಲ ಹೊಡೆದಿಲ್ಲ ಅವರು. ನನ್ನ ಹಾರ್ಟಲ್ಲಿರುತ್ತೆ, ಅದಿರುತ್ತೆ, ಇದಿರುತ್ತೆ, ಸಿಂಪತಿ ಡೈಲಾಗೆಲ್ಲ ಹೊಡೆದಿಲ್ಲ. ನಾನು ಏನಕ್ಕೆ ಬಿಟ್ಟೆ ಅಂತಂದರೆ ನನಗೆ ಅನ್ನಿಸ್ತು ಆ ಟೀಮಲ್ಲಿ ನಂದು ಕತೆ ಮುಗ್ದಿದೆ ಅಂತ, ಐ ಆಮ್ ಓವರ್ ಅಂತ ಅನ್ನಿಸ್ತು ಆ ಟೀಮ್. ಅದಕ್ಕೋಸ್ಕರ ನಾನು ಬಿಟ್ಟೆ, ಇಲ್ಲಾಂದರೆ ನಾನು ಬಿಡ್ತಾ ಇರಲಿಲ್ಲ ರಾಜಸ್ಥಾನ್ ರಾಯಲ್ಸ್ನ. ಆ್ಯಂಡ್ ಇದು ಫಾರ್ ದ ವೆರಿ ಫಸ್ಟ್ ಟೈಮ್ ನಾನು IPLನ ಶುರು ಮಾಡಿದಾಗಿಂದ, ರಾಜಸ್ಥಾನ್ ರಾಯಲ್ಸ್ ಆಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದನೂ ಕೂಡ ನಾನು ಅವ್ರ ಎಗೇನ್ಸ್ಟ್ ಆಡಿಲ್ಲ, ಅವ್ರ ಪರವಾಗಿನೇ ಆಡಿದ್ದೀನಿ. ಇದು ಫಾರ್ ದ ವೆರಿ ಫಸ್ಟ್ ಟೈಮ್ ನಾನು ಆಡ್ತಾ ಇರೋದು. ಸೊ ನಾನು ಇಲ್ಲಿಗೆ ಎಮೋಷನ್ಸು ಅದು ಇದೆಲ್ಲ ಟ್ರಿಗರ್ ಮಾಡ್ಕೊಳ್ಳೋದು ಅದು ಇದೆಲ್ಲ ಏನೂ ಇಲ್ಲ. ನಾನು CSKಗೆ ಆಡ್ತೀನಿ ಅಂದರೆ CSKಗೆ ಆಡ್ತೀನಿ, ಒಂದು ಟೀಮ್ಗೆ ಆಡ್ತಾಯಿದ್ದೀನಿ ಅಂದರೆ ಟೀಮ್ಗೆ ಆಡ್ತಾಯಿದ್ದೀನಿ ಅಷ್ಟೇ. ಇಲ್ಲ ನನಗೆ ಎಮೋಷನ್ಸ್ ಆಗೋಗ್ಬಿಡುತ್ತೆ, ಟ್ರಿಗರ್ ಆಗೋಗ್ಬಿಡುತ್ತೆ, ಅದಾಗ್ಬಿಡುತ್ತೆ, ಇದಾಗ್ಬಿಡುತ್ತೆ ಅಂತೆಲ್ಲ ನಾನು ಚೀಪ್ ಗಿಮಿಕ್ಸ್ ಎಲ್ಲ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಸೊ ಇದು ರಿಯಾಲಿಟಿ ಒಪ್ಕೊಬೇಕು. ಅಪ್ಡೇಟ್ ನಂಬರ್ 7, ನಾನು ನೆನ್ನೆ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ನ ಕೊಟ್ಟಿದ್ದೆ. ಈ ಥರ ಒಂದು ಚೇಂಜ್ ಆಗೋದಕ್ಕೆ ಹೊಟ್ಟಿದೆ ಅಂತ, ಅದು ಚೇಂಜು ಆಗಿದೆ. ಅದೇ ಸನ್ರೈಸರ್ಸ್ ಹೈದರಾಬಾದ್ ಅವರು ಕನ್ಫರ್ಮ್ ಮಾಡಿದ್ದಾರೆ ಅವರ ಕ್ಯಾಪ್ಟನ್ ಯಾರು, ವೈಸ್ ಕ್ಯಾಪ್ಟನ್ ಯಾರು ಅಂತ. ನೆನ್ನೆ 2 ಅಪ್ಡೇಟ್ನ ಕೊಟ್ಟಿದೆ. ಇವರಿಗೆ ಕ್ಯಾಪ್ಟನ್ಸಿ ಕೊಡಬೇಕು ಅಂದ್ಕೊಂಡ್ರಂತೆ, ಅದು ಇದು ಅಂತೆಲ್ಲ ನಡೀತಾ ಇದೆ. ಒಟ್ಟಲ್ಲಿ ಇವರಿಬ್ಬರು ಫ್ರಂಟ್ ಲೈನಲ್ಲಿ ಇದ್ದಾರೆ, ಅಭಿಷೇಕ್ ಶರ್ಮಾ ಮತ್ತು ಇಶಾನ್ ಕಿಶಾನು. ಯಾರಿಗೆ ಬೇಕಾದ್ರೂ ಸಿಗ್ಬೋದು ಅಂತ. ನನಗೆ ಇಶಾನ್ ಕಿಶಾನಿಗೆ ಪರ್ಸ್ನಲಿ ಸಿಕ್ತು ಅಂತ ಅಂದರೆ ಖುಷಿಯಾಗಿರ್ತೀನಿ ಅಂತ ಹೇಳಿದೆ. ಅದೇ ರೀತಿ ಇಶಾನ್ ಕಿಶಾನ್ಗೆ ಕ್ಯಾಪ್ಟನ್ಸಿನ ಕೊಟ್ಟಿದ್ದಾರೆ ಸನ್ರೈಸರ್ಸ್ ಹೈದರಾಬಾದ್ ಅವರು, ಟೆಂಪರವರಿ ಕ್ಯಾಪ್ಟನ್ ಆಗಿ. ಯಾಕಂದರೆ ಪ್ಯಾಟ್ ಕಮಿನ್ಸ್ ಅವರು ಅವೈಲಬಿಲಿಟಿ ಇಲ್ಲ, ಅವರು ಬರೋವರೆಗೂ ಕೂಡ ಇಶಾನ್ ಕಿಶಾನ್ ಅವರು ಕ್ಯಾಪ್ಟನ್ಸಿನ ನಿಭಾಯಿಸ್ತಾರೆ ಅಂತ ಹೇಳಿದರೆ. ಆ್ಯಂಡ್ ಇವ್ರಿಗೆ ಕೊಡೋದ್ರ ಜೊತೆಗೆ ವೈಸ್ ಕ್ಯಾಪ್ಟನ್ಸಿನ ಕೊಟ್ಟಿದ್ದಾರೆ ಅಭಿಷೇಕ್ ಶರ್ಮಾಗೆ. ಬಟ್ ವೈಸ್ ಕ್ಯಾಪ್ಟನ್ಸಿ ಅದೆಲ್ಲ ಏನು ಲೆಕ್ಕಕ್ಕೆ ಬರೋದಿಲ್ಲ, ಕ್ಯಾಪ್ಟನ್ನೇ ಮೇನ್ ಲೆಕ್ಕಕ್ಕೆ ಬರೋದು. ಇಶಾನ್ ಕಿಶಾನ್ ಕ್ಯಾಪ್ಟನ್ ಅಂತೆ, ಅಭಿಷೇಕ್ ಶರ್ಮಾ ವೈಸ್ ಕ್ಯಾಪ್ಟನ್ ಅಂತೆ ಸನ್ರೈಸ್ ಹೈದರಾಬಾದಿಗೆ. ಸೊ ಇಬ್ಬರಿಗೂ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಕಿತ್ತಾಟ ಪತ್ತಾಟ ಏನೂ ಬೇಕಾಗಿಲ್ಲ, ಇಬ್ಬರು ಕಿತ್ತಾಡ್ಬಿಟ್ರೆ ಇಬ್ಬರಿಗೂ ಕೊಡ್ತೀವಿ ಅಂತ. ಅಪ್ಡೇಟ್ ನಂಬರ್ 8, ಕ್ರಿಟಿಸೈಸ್ ಮಾಡಿದರೆ ಸುನಿಲ್ ಗವಾಸ್ಕರ್ ಅವರು ಸನ್ರೈಸ್ ಹೈದರಾಬಾದ್ನ ಓನರ್ ಕಾವ್ಯ ಮಾರನ್ ಅವರು ಕ್ರಿಟಿಸೈಸ್ ಮಾಡಿದ್ದಾರೆ. ಅದೇ ಸನ್ರೈಸರ್ಸ್ ಲೀಡ್ಸ್ನಲ್ಲಿ ಇವ್ರನ್ನ ತೊಗೊಂಡ್ರಲ್ಲಪ್ಪ, ಒಬ್ಬ ಪಾಕಿಸ್ತಾನಿ ಪ್ಲೇಯರ್ನ. ಅದೇ ಯಾರು ಇವ್ರನ್ನ ತೊಗೊಂಡಿದ್ದು, ಇವ್ರ ಅಜ್ಜಿ ಯಾರಪ್ಪ, ಅಬ್ರಾರ್ ಅಹಮದ್ದು. ಹೆಂಗೆ ಅಂತಂದರೆ ಅವ್ರು ಮಾತ್ರ ಅಂತಲ್ಲ, ಯಾವುದೇ ಪಾಕಿಸ್ತಾನಿ ಪ್ಲೇಯರ್ ತೊಗೊಂಡ್ರು ಕೂಡ ಅವರಿಗೆ ನೀವು ದುಡ್ಡು ಕೊಡ್ತೀರಾ, ಅವರು ಪಾಕಿಸ್ತಾನ್ಗೆ ಇನ್ಕಮ್ ಟ್ಯಾಕ್ಸ್ನ ಕಟ್ತಾರೆ. ಆ ಇನ್ಕಮ್ ಟ್ಯಾಕ್ಸ್ ಎಲ್ಲಿ ಹೋಗುತ್ತೆ ಅಂತಂದರೆ ವೆಪನ್ಸ್ನ ಇದನ್ನು ಡೀಲ್ ಮಾಡೋದಕ್ಕೆ ಹೋಗುತ್ತೆ. ಅವರು ಬಂದ್ಬಿಟ್ಟು ನಮ್ಮ ಇಂಡಿಯನ್ಸ್ನ ಅಂದರೆ ಸಿವಿಲಿಯನ್ಸ್ನ, ಸೋಲ್ಜರ್ಸ್ನ ಯಾರನ್ನ ಬೇಕಾದರೂ ಉಡಾಯಿಸ್ತಾರೆ. ಸೊ ನೀವು ಇಂಡೈರೆಕ್ಟ್ಲಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಪಾಕಿಸ್ತಾನಕ್ಕೆ. ಸ್ವಲ್ಪ ಮಟ್ಟಿಗೆ ಕಾಂಟ್ರಿಬ್ಯೂಟ್ ಮಾಡಿದ್ರು ಕೂಡ 5 ಪೈಸಾ 10 ಪೈಸಾ ಕೊಟ್ಟರು ಕೂಡ ಅದು ಕಾಂಟ್ರಿಬ್ಯೂಷನ್ ಮಾಡ್ದಂಗೆ ಹೇಳಿ ತಿಂದಂಗೆ ಅಂತಲೇ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 9, ಪಾಕಿಸ್ತಾನದವರು ಇವಾಗ ಉಣ್ಕೊಂಡು ಹೋಗ್ಬೇಕಷ್ಟೇ, ಬೇರೆ ಏನೂ ಇಲ್ಲ. ಈ PSL ಏನಿದೆ ಇದು ಬಿಗ್ಗೆಸ್ಟ್ ಟ್ರ್ಯಾಜಿಡಿ ಆಗುತ್ತೆ. ರೀಸೆಂಟಾಗಿ ಆಗಿದ್ದು ಗೊತ್ತಲ್ಲಪ್ಪ, ಏನೇನೋ ಮಾಡ್ಕೊಂಡಿದ್ದಾರೆ ಅಫ್ಘಾನಿಸ್ತಾನದವ್ರ ಮೇಲೆ ಕಿತಾಪತಿನ, ಅದು ಇದು ಎಲ್ಲ ಮಾಡಿಬಿಟ್ಟು ಹೆಲ್ತಿನ ಕೆಲಸನ ಮಾಡಿದ್ದಾರೆ. ಎಲ್ಲ ಹಾಕೊಂಡು ಮಕ್ ಹೋಗಿತಾವ್ರೆ ಚೆನ್ನಾಗಿ ಪಾಕಿಸ್ತಾನದವ್ರಿಗೆ. ಈ ಕಡೆಯಿಂದ ಕ್ರಿಕೆಟ್ ಆಸ್ಟ್ರೇಲಿಯಾದವರು ಕನ್ಫರ್ಮ್ ಮಾಡಿದ್ದಾರೆ, ಯಾವುದೇ ಒಬ್ಬ ಪ್ಲೇಯರ್ನು ಕೂಡ ಆಸ್ಟ್ರೇಲಿಯಾದ ಪ್ಲೇಯರು ಹೋಗಂಗಿಲ್ಲ, ಆಸ್ಟ್ರೇಲಿಯಾಗೆ ಹೋಗ್ಬಿಟ್ಟು ಆಡಂಗಿಲ್ಲ. ಆಸ್ಟ್ರೇಲಿಯಾಗಲ್ಲ, ಪಾಕಿಸ್ತಾನ್ಗೆ ಹೋಗ್ಬಿಟ್ಟು ಆಡಂಗಿಲ್ಲ, PSLನ ಆಡಂಗಿಲ್ಲ ಅಂತ ಅವರು ಕನ್ಫರ್ಮ್ ಮಾಡಿದ್ದಾರೆ. ಏನಕ್ಕೆ ನನಗೆ ರೀಸೆಂಟಾಗಿ ಆಗ್ತಾ ಇರೋವಂಥ ಸೀನೆಲ್ಲ ನೋಡ್ತು ಅಂತಂದರೆ ಭಯ ಆಗಲ್ವಾ ಗುರು? ಇವ್ರದ್ದು ಮಾತ್ರ ತಪ್ಪಲ್ಲ, ಪಾಕಿಸ್ತಾನದವ್ರದ್ದು ಅವ್ರದ್ದು ಕೂಡ ತಪ್ಪಾಗುತ್ತೆ, ಕಳಿಸೋದು ಕೂಡ ತಪ್ಪಾಗುತ್ತೆ. ಎಲ್ಲ ಗೊತ್ತಿದ್ದು ಕಳಿಸೋದು ಕೂಡ ತಪ್ಪಾಗುತ್ತೆ. ಅದಕ್ಕೋಸ್ಕರ ಅವರು ಅವರ ನಿಲುವನ್ನು ಹೇಳಿದರೆ PSLಗೆ ಯಾವ ಆಸ್ಟ್ರೇಲಿಯನ್ ಪ್ಲೇಯರ್ ಕೂಡ ಕಾಲಿಕ್ಕಂಗಿಲ್ಲ ಅಂತ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಇಷ್ಟವಾಗಿತ್ತು ಅಪ್ಡೇಟ್ಸ್ ರಿಲೇಟೆಡ್ ಟು IPL ಆ್ಯಂಡ್ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ.